ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದಿಸುವಳಾಗಿದ್ದೀನಿ. ಇಂದು ನಾವು ಧ್ಯಾನಿಸುತ್ತಿರುವಂಥ ವಚನ ಹಲ್ಲಿಲೂಯ ಅಂದರೆ ಏನು, ಇದರ ಅರ್ಥವೇನು? ಹಲ್ಲಿಲೂಯ ಅಂದ ತಕ್ಷಣ ಮೋಸ್ಟ್ಲಿ ಕ್ರೈಸ್ತ ಜನರು ಎಲ್ಲರೂ ಕೂಡ ಹಲ್ಲಿಲೂಯ ಹಲ್ಲಿಲೂಯ ಅಂತ ಹೇಳ್ತಾ ಇರ್ತಾರೆ. ಇದು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಪದವಾಗಿದೆ. ಆದರೆ ಇದರ ಅರ್ಥ ಗೊತ್ತಿದೆ ಅಂತ ಕೆಲವರಿಗೆ ಕೇಳಿದ್ರೆ, ದೇವರನ್ನು ಸ್ತುತಿಸಿ ಒಳ್ಳೆ ಪದ ಹಲ್ಲಿಲೂಯ ಅಂದ್ರೆ ಇಟ್ಸ್ ಗುಡ್ ವರ್ಡ್. ಆದರೆ ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು? ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಅನೇಕ ಜನರು ಇದು ಹಲ್ಲಿಲೂಯ ಅನ್ನೋ ಪದ ಯೂಸ್ ಮಾಡ್ತಾರೆ. ಓಕೆನಾ? ಇವತ್ತು ನಾವು ಅದು ಹಲ್ಲಿಲೂಯ ಅನ್ನೋ ಪದವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋದಕ್ಕೆ ನಾವು ಪ್ರಯತ್ನಿಸೋಣ ಪ್ರಿಯರೇ. ಹಲ್ಲಿಲೂಯ ಅಂದ್ರೆ ಒಳ್ಳೆ ಪದನೆ. ಅಂದ್ರೆ ಕರ್ತನಿಗೆ ಸ್ತುತಿಸಿರಿ, ಪ್ರಭುವಿಗೆ ಸ್ತುತಿಸಿರಿ, ಸರ್ವೇಶ್ವರನಿಗೆ ಸ್ತುತಿಸಿರಿ ಅನ್ನುವ ಪದವನ್ನು ಕೊಡುತ್ತೆ. ಅಂದ್ರೆ ಈ ಹಲ್ಲಿಲೂಯ ಅನ್ನುವ ಪದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಹಿಬ್ರು ಭಾಷೆಯಿಂದ ಇದು ಬಂದಿರುವಂಥದ್ದು ಹಲ್ಲಿಲೂಯ ಪದ. ಹಿಬ್ರು ಭಾಷೆಯಲ್ಲಿ ಹಲ್ಲಿಲೂಯ ಅಂದ್ರೆ ತಂದೆಯ ದೇವರಿಗೆ ಸ್ತುತಿಸಿರಿ ಅಂತ ಅರ್ಥ. ಓಕೆ, ತಂದೆಯ ದೇವರಿಗೆ ಸ್ತುತಿಸಿರಿ ಅಂತ ಅರ್ಥ. ಆದ್ರೆ ಇದನ್ನ ನಾವು ಹೇಗೆ ಯೂಸ್ ಮಾಡಬೇಕು? ಸ್ತುತಿಸಿರಿ ಅಂತ ಉಂಟು. ನಮ್ಮ ಆರಾಧನೆಯಲ್ಲಾಗಿರ್ಬೋದು, ನಮ್ಮ ಧ್ಯಾನ ಕೂಟದಲ್ಲಿ ಕೂಡ ಆಗಿರ್ಬೋದು, ಅನೇಕ ಪ್ರವಾದಿಗಳು ಒಂದು ಸಭೆಯನ್ನು ಸೇರಿಸ್ತಾರೆ. ಆ ಸಭೆಯಲ್ಲಿ ಅನೇಕ ಜನರನ್ನು ಸೇರಿಸ್ತಾರೆ. ಅಲ್ಲಿ ನಂತರ ತಂದೆಯ ದೇವರನ್ನು ಸ್ತುತಿಸಿರಿ ಅಂತ ಒಬ್ರು ಹಲ್ಲಿಲೂಯ ಅಂತ ಹೇಳ್ತಾರೆ. ಹಲ್ಲಿಲೂಯ ಅನ್ನೋ ಪದ ತಂದೆಯ ದೇವರಿಗೆ ಸ್ತುತಿಸಿರಿ ಅಂತ ಅರ್ಥ. ನಾನೀಗ ಹಲ್ಲಿಲೂಯ ಅಂತ ಹೇಳಿದ್ರೆ ನಾನೇನು ಹೇಳ್ತಾ ಇದ್ದೀನಿ? ತಂದೆಯ ದೇವರಿಗೆ ಸ್ತುತಿಸಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ? ತಂದೆಯ ದೇವರಿಗೆ ಸ್ತುತಿಸಿರಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನೀವು ಕೂಡ ಹಲ್ಲಿಲೂಯ ಅಂತ ಹೇಳಿದ್ರೆ, ಕೆಳಗಡೆ ಇದ್ದವರಂತೂ ಕೂಡ ಹಲ್ಲಿಲೂಯ ಅಂತ ಹೇಳಿದ್ರೆ, ನೀವು ನನಗೆ ಅದು ಅಪೋಸಿಟ್ ವರ್ಡ್ಸ್ ಅಂತ ಅನಿಸ್ತದ ಇಲ್ವಾ? ನಾನು ನಿಮ್ಗೆ ಸ್ತುತಿಸಿರಿ ಅಂತ ಹೇಳ್ತಾ ಇದ್ದೀನಿ, ಕೆಳಗಡೆ ಇದ್ದಂತವ್ರು ಕೂಡ ಹಲ್ಲಿಲೂಯ ಹಲ್ಲಿಲೂಯ ಅಂತ ಹೇಳ್ತಾರೆ. ಅವರು ನೀನು ಬೇಕಾದ್ರೆ ಸ್ತುತಿಸಿರಿ ಅಂದ್ರೆ ನಾನು ಹಲ್ಲಿಲೂಯ ಅಂತ ಹೇಳಿದಾಗ ಅವ್ರ ಕೆಳಗಡೆ ಇದ್ದ ಭಕ್ತರು ಕೂಡ ಹಲ್ಲಿಲೂಯ ಅಂತ ಹೇಳಿದ್ರೆ ಅದರ ಅರ್ಥ ಏನು ಪ್ರಿಯರೇ? ಅದರ ಅರ್ಥ ಏನು? ನಾನು ದೇವರನ್ನು ಸ್ತುತಿಸಿರಿ ಅಂತ ನಾನು ಹೇಳ್ತಾ ಇದ್ದೀನಿ, ಹೌದಾ? ದೇವರನ್ನು ಸ್ತುತಿಸಿರಿ ಅಂತ ನಾನು ಹೇಳಿದಾಗ ಕೆಳಗಡೆ ಇದ್ದವರು ಕೂಡ ಹಲ್ಲಿಲೂಯ ಅಂತ ಹೇಳಿದ್ರೆ ನೀನೇ ಬೇಕಾದ್ರೆ ಸ್ತುತಿಸಿರಿ ಅಂತ ನನಗೆ ಅವರು ರಿಟರ್ನ್ ಮಾಡಿದ್ರೆ ತಂದೆ ದೇವರಿಗೆ ಅದು ಮುಟ್ಟುತ್ತದೆ ಕೆಲಸ. ನಾನು ನಿಮ್ಗೆ ಏನ್ ಹೇಳ್ತಾ ಇರುವಂತ ಹಲ್ಲಿಲೂಯ ಸ್ತುತಿಸಿರಿ ಅಂತ ನಾನು ಹೇಳ್ತಾ ಇದ್ದೀನಿ, ತಂದೆಯ ದೇವರಿಗೆ ಸ್ತುತಿಸಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀನೇ ಬೇಕಾದ್ರೆ ಸ್ತುತಿ ಮಾಡಿ ಅಂತ ಕೆಳಗಡೆ ಇದ್ದವ್ರು ಹೇಳ್ತಾರೆ. ಏನ್ ಅರ್ಥ ಆಗ್ತಾ ಇದೆ? ಅದನ್ನ ಸ್ವಲ್ಪ ಕನ್ಫ್ಯೂಸ್ ಆಗೋದು ಬೇಡ ಪ್ರಿಯರೇ. ನಾನು ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ. ಈಗ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಅಲ್ಲಿ ಒಬ್ಬರು ಗೆಸ್ಟ್ ಬರ್ತಾರೆ. ಗೆಸ್ಟ್ ಬಂದಾಗ ಅವರಿಗೆ ಒಂದು ಸನ್ಮಾನ ಏರ್ಪಡೆ ಮಾಡ್ತೀವಿ. ಒಂದು ದೊಡ್ಡ ವ್ಯಕ್ತಿ ಅವ್ರಿಗೆ ಸನ್ಮಾನ ನಾವು ಇಡ್ತೀವಿ. ಅವರಿಗೆ ನಾವು ಸ್ಟೇಜ್ಗೆ ಕರಿತೀವಿ. ಸ್ಟೇಜ್ಗೆ ಕರೆದ ನಂತರ ನಾವು ಅವ್ರಿಗೆ ಹೇಳ್ತೇವೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಅವ್ರಿಗೆ ಸನ್ಮಾನ ಮಾಡಬೇಕು. ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇಂಥ ವ್ಯಕ್ತಿ ಪೇತ್ರನೇ, ಅವನಿಗೆ ಹೂವಿನ ಹಾರ ಹಾಕು ಅಂತ ನಾನು ಹೇಳ್ತೀನಿ. ಆ ಮನುಷ್ಯ ಏನ್ ಮಾಡ್ತಾನೆ, ಅಲ್ಲೇ ನಿಂತು ಪೇತ್ರನೇ ಹೂವಿನ ಹಾರ ಹಾಕು ಅಂತ ಅವನು ಹೇಳಿದ್ರೆ ಏನ್ ಅರ್ಥ ಆಗುತ್ತೆ ಪ್ರಿಯರೇ? ಈ ಮನುಷ್ಯನಿಗೆ ಏನ್ ಅರ್ಥ ಆಗುತ್ತೆ? ನಾನು ಅವನಿಗೆ ಹೇಳ್ತೀನಿ, ಯೆಹೋವನೇ ಹೂವಿನ ಹಾರ ಹಾಕು, ಪೇತ್ರನೇ ಬಂದ್ ಹೂವಿನ ಹಾರ ಹಾಕು, ಸಾಗರನೇ ಬಂದ್ ಹೂವಿನ ಹಾರ ಹಾಕು, ಎಲಿಯನೇ ಬಂದು ಹೂವಿನ ಹಾರ ಹಾಕು ಅಂತ ಹೇಳಿದಾಗ ಅಲ್ಲಿದ್ದಂತ ಜನರು ಕೂಡ ಪೇತ್ರನೇ ಹೂವಿನ ಹಾರ ಹಾಕು, ಎಲಿಯನೇ ಹೂವಿನ ಹಾರ ಹಾಕು, ಸಾಗರನೇ ಹೂವಿನ ಹಾರ ಹಾಕು ಅಂತ ಹೇಳಿ ಅವ್ರು ನಮ್ಗೆ ರಿಪೀಟ್ ಮಾಡಿದಾಗ ಈ ಮನುಷ್ಯನಿಗೆ ಅವಮಾನ ಆಗತ್ತಾ ಇಲ್ವಾ ಪ್ರಿಯರೇ? ಈ ಮನುಷ್ಯನಿಗೆ ಇಲ್ಲಿ ಕೂತ್ಕೊಂಡಿದ್ದಾನೆ, ಇದೇನು ಹೀಗೆ ಮಾತಾಡ್ತಾ ಇದ್ದಾರೆ? ನಾನಿಲ್ಲಿ ಗೆಸ್ಟ್ ಕೂತ್ಕೊಂಡಿದ್ದೀನಿ, ಅವನು ಹೂವಿನ ಹಾರ ಅಂತ ಅವನ ಹೆಸರು ಅವನು ಕೂಡ ಅದೇ ರಿಪೀಟ್ ಮಾತಾಡ್ತಾ ಇದ್ದಾನಲ್ಲಪ್ಪ, ಏನಂತ ಅವನಿಗೆ ಅವಮಾನ ಆಗತ್ತಾ ಇಲ್ವಾ ಪ್ರಿಯರೇ? ಆಲೋಚಿಸಿ ಆಲೋಚಿಸಿ ಆಲೋಚಿಸಿ, ಇವನಿಗೆ ಅವಮಾನ ಆಗತ್ತಾ ಇಲ್ವಾ? ನಾನಿಲ್ಲಿ ಹಲ್ಲಿಲೂಯ ಅಂತ ಹೇಳ್ತಾ ಇದ್ದೀನಿ, ತಂದೆ ದೇವರಿಗೆ ಸ್ತುತಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ, ಕೆಳಗಡೆ ಇದ್ರು ಕೂಡ ಹಲ್ಲಿಲೂಯ ಅಂತ ಹೇಳ್ತಾರೆ. ನೀನೇ ಬೇಕಾದ್ರೆ ಸ್ತುತಿ ಮಾಡಂತ ಅರ್ಥ ಕೊಡುತ್ತಾ ಇಲ್ವಾ? ನಾನು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀನಿ, ನೀನು ಕೂಡ ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರೆ ನೀನೇ ಬೇಕಾದ್ರೆ ಸ್ತುತಿ ಮಾಡಂತ ಅರ್ಥ ಕೊಡುತ್ತೆ. ಅಂದ್ರೆ ನಾನು ಹಲ್ಲಿಲೂಯ ಅಂತ ಹೇಳಿದ್ರೆ ತಂದೆಯ ದೇವರಿಗೆ ಸ್ತುತಿ ಆಗಲಿ ಅಂತ ಅಲ್ಲಿ ಉತ್ತರ ಬರಬೇಕು. ನಾನು ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರೆ ನಿನ್ನ ಪ್ರೈಸ್ ಗಾಡ್ ಅಂತ ಅಲ್ಲಿ ಅರ್ಥ ಬರಬೇಕು. ಇಲ್ಲಿ ಮೇಲೆ ನಿಂತರು ಕೂಡ ಹಲ್ಲಿಲೂಯ ಹಲ್ಲಿಲೂಯ, ಕೆಳಗಡೆ ನಿಂತರು ಕೂಡ ಹಲ್ಲಿಲೂಯ, ನೀನೇ ಬೇಕಾದ್ರೆ ಸ್ತುತಿ ಮಾಡಪ್ಪ ಅಂತ ಹೇಳ್ತಾರೆ. ಏನು ಇದು?
ನಮ್ಮ ದೊಡ್ಡ ದೊಡ್ಡ ಬೋಧಕರು ತಪ್ಪು ಮಾಡ್ತಾ ಇರುವಂಥದ್ದು. ಪ್ರಿಯರ್, ನಾನು ಜಾಗರೂಕತರಾಗಿರಬೇಕು. ನನಗೆ ಯಾರ ಮೇಲೂ ಕೂಡ ಕೋಪ ಇಲ್ಲ, ಯಾರನ್ನು ನಾನು ಅವಮಾನ ಪಡಿಸುವಂಥದ್ದಿಲ್ಲ. ದೇವರ ವಾಕ್ಯವನ್ನು ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ದೇವರ ವಾಕ್ಯನ ಬಿಟ್ಟು ನನಗೆ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ಇದು ಯಾರಿಂದ ಬಂದಂತ ಹೇಳಿದ್ರೆ ದೇವರಿಂದ ಪಡೆದುಕೊಂಡಂಥ ಗಿಫ್ಟ್ ಇದು. ನನಗೆ ದೇವರು ಕೊಟ್ಟಿರುವಂಥ, ನನಗೆ ಇದ್ದದನ್ನು ದೇವರ ವಾಕ್ಯವನ್ನು ಇದ್ದ ಹಾಗೆ ನಿನ್ನ ಲೋಕಕ್ಕೆ ಸಾರು ಅಂತ ಹೇಳಿ. ಯಾರಿಂದ ನನಗೆ 10 ರೊಟ್ಟಿ ಬೇಕಾಗಿಲ್ಲ, ದೇವರು ನನಗೆ ಇದು ಕೊಟ್ಟಿರುವಂಥದ್ದು 10 ರೊಟ್ಟಿ. ಓಕೆ, ದೊಡ್ಡ ದೊಡ್ಡ ಬೋಧಕರಾಗಿರ್ಬೋದು, ನಮ್ಮ ಫಾದರ್ಸ್ನವರಾಗಿರ್ಬೋದು, ತಿದ್ದುಕೊಡ್ಬೇಕು. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ ಅಲ್ಲಿ ನಾವು ತಿದ್ದುಕೊಂಡು ದೇವರ ವಾಕ್ಯಕ್ಕೆ ಅನುಸಾರ ಜೀವಿಸುವುದಕ್ಕೆ ನಾವು ಪ್ರಯತ್ನಿಸಬೇಕು. ರೈಟ್, ಪ್ರಯತ್ನಿಸಬೇಕು. ಇನ್ನೊಂದು ವಚನ ತೋರಿಸ್ತೀನಿ ಪ್ರಿಯರ, ಸುಮ್ಮನೆ ನಾನು ಹೇಳೋದಿಲ್ಲ, ವಚನ ತೋರಿಸ್ತೀನಿ. ಪ್ರಕಟಣೆ ಗ್ರಂಥ ಅಧ್ಯಾಯ 19 ವಾಕ್ಯ 1ರಿಂದ ಓದಿ ಪ್ರಿಯರೇ. ಅನೇಕ ಈ ವಚನಗಳನ್ನು ಕೂಡ ನಾವು ಪರಿಶೋಧಿಸುವಾಗ ನಮ್ಮ ಬೈಬಲಲ್ಲಿ ಅನೇಕ ಕಡೆ ಬರೆದಿಂದ ಹಳೆ ಮಡಿಕೆಯಲ್ಲಿ ಕೂಡ ಬರೆದಿರ್ಬೋದು. ಸೊ ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ. ಇದೊಂದು ವಚನ ನಾವು ಓದೋಣ ಪ್ರಿಯರೇ. ಇದಾದ ಅಂದ್ರೆ ಯೆಹೋವನವರು ದರ್ಶನ ಪಡ್ತಾ ಇದ್ದಾರೆ. ಪ್ರಕಟಣೆ ಗ್ರಂಥವನ್ನು ಬರಿತಾ ಇರುವಾಗ ಯೆಹೋವನರು ದರ್ಶನ ನೋಡ್ತಾ ಇರುವಾಗ ಈ ಒಂದು ವಚನವನ್ನು ಇಲ್ಲಿ ಬರೆದಿರುವಂಥದ್ದು. ಇದಾದ ಬಳಿಕ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. ಸ್ವರ್ಗದಿಂದ ಬಂದ ಒಂದು ಮಹಾಶಬ್ದವನ್ನು ಆಲಿಸಿದೆ. ಅದು ದೊಡ್ಡ ಜನಸಮೂಹದ ಆರ್ಭಟದಂತಿದ್ದು ಹಲ್ಲೆಲೂಯಾ. ಯೆಹೋವನರು ಒಂದು ವಚನವನ್ನು ಪರಿಶೋಧಿಸುತ್ತಾ ಇದ್ದಾರೆ. ಕರ್ತನಿಗೆ ಸ್ತುತಿಸಿರಿ ಅಂತ ಶಬ್ದ ಬರ್ತಾ ಇದೆ. ಹಲ್ಲೆಲೂಯಾ ಅಂದ್ರೆ ಇಬ್ರು ಭಾಷೆಯಿಂದ ಸ್ತುತಿಸಿರಿ ಅಂತ ಅರ್ಥ. ಇಲ್ಲಿ ಕೂಡ ಒಂದು ವಚನವನ್ನು ಕಂಡು ದೇವರ ಯೆಹೋವನರು ಸ್ವರ್ಗದಲ್ಲಿ ಏನ್ ಘಟನೆ ನಡೀತಾ ಉಂಟು ಅದನ್ನು ಇವರು ಇಲ್ಲಿ ಬರಿತಾ ಇರುವಂತದ್ದು. ಓಕೆ, ಇಲ್ಲಿ ಬರಿತಾ ಇರುವಾಗ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಹಲ್ಲೆಲೂಯಾ, ಕರ್ತನ ಸ್ತುತಿಸಿರಿ ಅಂತ ಶಬ್ದ ಕೇಳಿ ಬರ್ತಾ ಇರುವಂತ ಅರ್ಥ ಇದು ಕೊಡುತ್ತೆ. ಹಲ್ಲೆಲೂಯಾ ಅಂದ್ರೆ ನಾನೀಗ ಕರ್ತನಿಗೆ ಸ್ತುತಿಸಿರಿ ಅಂತ ಹೇಳುವಾಗ ನಾನು ತಂದೆ ದೇವರಿಗೆ ಸ್ತುತಿ ಆಗಲಿ ಅಂತ ಕೆಳಗಡೆ ಇದ್ದವ್ರು ಹೇಳಬೇಕು. ನಾನು ಪ್ರೈಸ್ ದ ಲಾರ್ಡ್ ಅಂತ ಹೇಳಿದಾಗ ಪ್ರೈಸ್ ಗಾಡ್ ಅಂತ ಹೇಳಬೇಕು. ಇದು ದೇವರಿಗೆ ನ್ಯಾಯವಾದಂಥ ಪದ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.